ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾಜಿ, ನನ್ನ ಜೊತೆ ಇದ್ದಾರೆ ನಾನು ಚೇತನ್ ಹೂಗಾರ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಜಿ ಎಂಎಲ್ಸಿ ರಘು ಆಚಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ರಘು ಆಚಾರ್ ಜೆಡಿಎಸ್ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚಿತ್ರದುರ್ಗದ ರಘು ಆಚಾರ್ ಮನೆಗೆ ಭೇಟಿ ಕೊಟ್ಟು ಜೆಡಿಎಸ್ ಎಂಎಲ್ಸಿ ಶರವಣ ಪಕ್ಷಕ್ಕೆ ಆಹ್ವಾನ ಮಾಡಿದ್ದು, ಏಪ್ರಿಲ್ 14ಕ್ಕೆ ರಘು ಆಚಾರ್ ಜೆಡಿಎಸ್ ಸೇರ್ಪಡೆ ಆಗೋದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ನಾನು ಅವ್ರ ಮನಸ್ಸಲ್ಲಿ ಇರತಕ್ಕಂಥ ನೋವುಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ. ಅವರನ್ನು ಕೂಡ ನನ್ನ ಪಕ್ಷಕ್ಕೆ ಬರಮಾಡ್ಕೊಳ್ಳೋಕ್ಕೆ ಆಹ್ವಾನ ಕೊಡಲಿಕ್ಕೋಸ್ಕರ ಇವತ್ತು ಅವ್ರ ಮನೆಗೆ ನಾನು ಬಂದಿದ್ದೀನಿ. ಅವರು ಕೂಡ ಮುಕ್ತವಾಗಿ ನಾನು ಯಾವುದೇ ಅನ್ಕಂಡೀಷನಲ್ ಆಗಿ ನಿಮ್ಮ ಪಾರ್ಟಿಗೆ ಬರ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ಕಂಡೀಷನ್ನ ಕೂಡ ಹಾಕಿಲ್ಲ. ಅದನ್ನು ಕೂಡ ನಮ್ಮ ನಾಯಕರ ಗಮನಕ್ಕೆ ತಗೊಂಡಿದ್ದೀನಿ. ಬಹುಶಃ ಈಗೇನು ಅವರು ಮತ್ತು ಅವರ ಧರ್ಮಪತ್ನಿಯವರು ಏನು ಇಬ್ಬರೂ ಕೂಡ ಸೇರಿ ನಮಗೆ ಇವತ್ತು ಊಟವನ್ನು ಕೂಡ ಬಡಿಸಿದ್ದಾರೆ, ಖುಷಿಯಿಂದ ಬರಮಾಡ್ಕೊಂಡಿದ್ದಾರೆ. ಶರವಣ ಅವರು ಆಲ್ರೆಡಿ ಹೇಳಿದ್ದಾರೆ 14ನೇ ತಾರೀಕು ಬೆಳಗ್ಗೆ JP ಭವನ ಅಂತ 12 ಗಂಟೆ 7 ನಿಮಿಷಕ್ಕೆ ಸೇರ್ಕೋತಾ ಇದ್ದೀನಿ. ಚಿತ್ರದುರ್ಗದಲ್ಲಿ ಎಲ್ಲ JDS ಗೆಲ್ಲುತ್ತೆ. ಸ್ವಾಭಿಮಾನ ಜೊತೆ ಬಂದರೆ ಅವತ್ತು ದಿನ ಆಚೆ ಬರೋದು ಜವಾಬ್ದಾರಿ ನನಗೆ. ಅವ್ರು ಏನು ಸ್ವಾಭಿಮಾನ ಸುತ್ತಿ ತಂದಿದ್ದಾರೋ ಅದಕ್ಕೆ ವಾಪಸ್ ಅವ್ರು ಕೊಡ್ತಾಯಿದ್ದೆ. 6 ಸೋಲುತ್ತೆ ಚಿತ್ರದುರ್ಗ. ಅವ್ರು ಏನು ಡಿಸೈಡ್ ಮಾಡ್ತಾರೆ ನಿಂತ್ಕೊಳ್ಳೋದು ಇಲ್ಲೇನು ಮಾಡ್ತಾರೆ. JDS ಅಂತೂ ಗೆಲ್ಸ್ಕೊಂಡು ಕರ್ಕೊಬರ್ತೀನಿ. ನಾನು 17ನೇ ತಾರೀಕು ನಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. ಈಗ ತಾನೇ ಹೇಳೋರ ಸ್ವಲ್ಪ ಟೈಮ್ ಕೊಡ್ರಪ್ಪ. ಇನ್ನು ಚಿತ್ರದುರ್ಗ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ SK ಬಸವರಾಜನ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಬಸವರಾಜನ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ರಾಜೀನಾಮೆ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ. ಶಿಕಾರಿಪುರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಈ ಸಂಬಂಧ ಸಿದ್ದರಾಮಯ್ಯ ಮನೆ ಮುಂದೆ ಭಾರಿ ಹೈಡ್ರಾಮಾ ನಡೆದಿದೆ. ಗೋಣಿ ಮಹಾಂತೇಶ್ಗೆ ಟಿಕೆಟ್ ಬೇಡವೆಂದು ಒತ್ತಾಯಿಸಲಾಗಿದೆ. ಪ್ರಬಲ ಅಭ್ಯರ್ಥಿ ನಾಗರಾಜ್ ಗೌಡಗೆ ಟಿಕೆಟ್ ನೀಡಲು ಆಗ್ರಹಿಸಲಾಗಿದೆ. ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತು ಕಳೆದ 5 ವರ್ಷ ಸಾರ್ವತ್ರಿಕ ಚುನಾವಣೆ ಏನು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಹಗಲು ಇರುಳು ಏನು ಕ್ಷೇತ್ರ ಜನಗಳ ಸೇವೆ ಮಾಡ್ಕೊಂಡು ಕ್ಷೇತ್ರ ಜನಗಳ ವಿಶ್ವಾಸ ಗಳಿಸಿದ್ದೇನೆ. ಇಡೀ ಸರ್ವೆ ರಿಪೋರ್ಟ್ ಒಳಗೆ ಸಹಿತ ನಂದು 1ನೇ ಸ್ಥಾನದಲ್ಲಿ ಸರ್ವೆ ರಿಪೋರ್ಟ್ ಇದೆ. ಇದು AICC ತನಕ ನನ್ನ ಹೆಸರು ಏನು ಪ್ಯಾನಲಲ್ಲಿ 1ನೇ ಹೆಸರಿನಲ್ಲಿ ನನ್ನ ಹೆಸರು ಹೋಗಿದೆ. ಆದರೆ ಸ್ವಲ್ಪ ಎಲ್ಲ ಒಂದು ಕಡೆ ಟಿಕೆಟಿಗೆ ಏನು ನಾವೇನು B ಫಾರಮ್ ಕಾಂಗ್ರೆಸ್ ಪಕ್ಷ B ಫಾರಮ್ ಏನು ನಂಬಿಕೆ ಮರಿದ್ವಿ, ಇದರಲ್ಲಿ ಎಲ್ಲ ಒಂದು ಕಡೆ ನನಗೆ ಅನ್ಯಾಯ ಆಗ್ತದೆ ಅಂತ ಎಲ್ಲ ಒಂದು ಕಡೆ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರಿಗೆ ಭೇಟಿಯಾಗಿದ್ವಿ. ಏನು ಶಿವಮೊಗ್ಗ ನಗರದಲ್ಲಿ ಮನೆ ಮಾಡ್ಕೊಂಡಂತ ಪುಷ್ಪಾ ಶಿವಕುಮಾರ್ ಅಂತಂದು ಅವ್ರ ಗಂಡ DSP ಶಿವಕುಮಾರ್ ಅಂತ ಇದ್ರು. ಅವ್ರಿಗೆ ಗಂಡ ಅವರ ಹೆಂಡತಿ ಪುಷ್ಪಾ ಶಿವಕುಮಾರ್ ಅಂತ ಅವ್ರು ಕರ್ಕೊಂಡ್ಬಂದು ನಮ್ಮ ಕ್ಷೇತ್ರಕ್ಕೆ ಹಾಕಿ ಇವತ್ತು ನನ್ನ ಕ್ಷೇತ್ರಕ್ಕೆ ಎಲ್ಲ ಒಂದು ಕಡೆ ಅನ್ಯಾಯ ಆಗ್ತಿದೆ ಅನ್ನೋ ನನಗೆಲ್ಲ ಭಾವನೆ ಇದೆ. ಅದಕ್ಕೋಸ್ಕರ ನಾನು ಯಾಕೆಂದ್ರೆ ಇದನ್ನ ನಾನು ಹೇಳಲ್ಲ, ನಾನೊಬ್ಬ ಆಕಾಂಕ್ಷಿ ಕ್ಯಾಂಡಿಡೇಟ್ ಆಗಂತ ನಾನು ಹೇಳಲ್ಲ ಇದನ್ನ. ಇನ್ನು ಟಿಕೆಟ್ ಖಚಿತವಾಗದ ಹಿನ್ನೆಲೆ ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನ ಅಖಂಡ ಶ್ರೀನಿವಾಸ್ ಮೂರ್ತಿ ಭೇಟಿಯಾಗಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸಿದ್ದರಾಮಯ್ಯ, ಜಮೀರ್ ಅಣ್ಣ ಅಧ್ಯಕ್ಷರು ನನ್ನನ್ನು ಬೆನ್ನಿಗೆ ನಿಂತಿದ್ದಾರೆ. 3ನೇ ಪಟ್ಟಿಯಲ್ಲಿ ನನ್ನ ಹೆಸರು ಪ್ರಕಟವಾಗುವ ವಿಶ್ವಾಸವಿದೆ. ನಾನು ಪಕ್ಷಾಂತರ ಮಾಡುವ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸರ್, ಅದು ನಮ್ಮ CLP ನಾಯಕರನ್ನ ಅಧ್ಯಕ್ಷರನ್ನ ಹಾಗೂ ನಮ್ಮ ಜಮೀರ್ ಅಣ್ಣವರು ಎಲ್ಲ ನಮ್ಮ ಪರವಾಗಿ ನಿಂತಿದ್ದಾರೆ. ನೆಕ್ಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತ ನಮ್ಗೆ ಆಗುತ್ತೆ. ಅಧ್ಯಕ್ಷರು ನಮ್ಮ ಪರವಾಗಿದ್ದಾರೆ, ಎಲ್ಲ ನಮ್ಗೆ ಆಗುತ್ತೆ ಅನ್ನೋದು ನಂಬಿಕೆ ನಮಗಿದೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ವೋಟ್ ಪಡೆದ ನಾನು ಖಂಡಿತ ನನಗೆ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ನಮ್ಮ ದೇವರ ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ ನಮ್ಗೆ ಆಗುತ್ತೆ. ಇನ್ನು ಶಿರ್ಸಿಯಿಂದ ಭೀಮಣ್ಣ ನಾಯ್ಕಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ ಹಿನ್ನೆಲೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೆಂಕಟೇಶ್ ಹೆಗಡೆ ಹೊಸಬಾಳೆ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಶಿರ್ಸಿ ಸಿದ್ದಾಪುರ ಕ್ಷೇತ್ರದಿಂದ ಬಂಡಾಯವಾಗಿ ಅಖಾಡಕ್ಕಿಳಿದು 25,000ಕ್ಕೂ ಅಧಿಕ ಮತಗಳಿಂದ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ದ್ರೋಹವನ್ನು ಮಾಡದೇ ನಾನು ನನ್ನ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದು. ನನಗೆ ಪಕ್ಷ ಮತ್ತು ಪಕ್ಷದ ಸಿದ್ಧಾಂತಗಳು ಇದು ಸರಿ ಇರಬೇಕು, ಇದನ್ನು ಸರಿ ಮಾಡಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಜನರಿಗೆ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಆ ಕಾರಣದಿಂದಲೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಒಬ್ಬನು ಕ್ಯಾಂಡಿಡೇಟು ಅಂತ ಹೇಳ್ಕೊಟ್ಟಿದ್ದೇನೆ. ನಾವು 7 ಜನ ಇದ್ವಿ, ಯಾರಿಗಾದ್ರೂ ಮಾಡ್ಬೋದಿತ್ತಲ್ಲ ಪತ್ರಿಕೆ. ನಾವು ಸಹಿತ 2 ಲಕ್ಷ ಕೊಟ್ಟಿಲ್ಲ. ಈ ಜನತೆಯರಿಗೆ ನಾನು ಹೋಗ್ತೀನಿ, ಜನರ ಹತ್ರ ಕೇಳ್ತೀನಿ. ನಾನು ಒಬ್ಬನು ಕೃಷಿಕ,
ದೊಡ್ಡಬಳ್ಳಾಪುರ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಕೆಎಂಎಫ್ ಮತ್ತು ಬಮೂಲ್ ನಿರ್ದೇಶಕ ಬಿಸಿ ಆನಂದ್ ಸೇರ್ಪಡೆಯಾಗಿದ್ದಾರೆ. ಬಿಸಿ ಆನಂದ್ ದೊಡ್ಡಬಳ್ಳಾಪುರ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಹಾಲಿ ಶಾಸಕ ವೆಂಕಟರಮಣನಿಗೆ ಟಿಕೆಟ್ ನೀಡಿದ ಹಿನ್ನೆಲೆ ಅಸಮಾಧಾನಗೊಂಡಿದ್ರು. ನಿನ್ನೆ ಸುಧಾಕರ್ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನಾನು ಒಬ್ಬನು ಏನಾದರೂ ಇವತ್ತು ಹೈಕಮಾಂಡ್ ಮಾತಿಗೆ ಏನಾದರೂ ನಾನು ಮನ್ನಣೆ ಹಾಕಿ ಹೋದರೆ ನನ್ನ ನಂಬಿ ಬಂದಂಥ ಅನೇಕ ಮುಖಂಡರುಗಳು, ಯುವ ಮುಖಂಡರುಗಳು, ಕಾರ್ಯಕರ್ತರನ್ನ, ನಾನು ಬೆಳೆಸಿದಂಥ ಹಿರಿಯರನ್ನ ಎಲ್ರಿಗೂ ಮೋಸ ಮಾಡ್ದಂಗೆ ಆಗ್ತದೆ ಅಂತೇಳಿ ನಾವು ಯಾವುದೇ ಬೇರೆ ಪಕ್ಷಗಳಿಗೆ ಸೇರೋದು ಬೇಡ. ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಸೇರೋಣ. ಮೂಲ ಹಿಂದೆ ನಾವು ಇದ್ದಂಥ ಪಕ್ಷ ಅದು ನಮ್ಮನೆ. ಅದರಿಂದ ನಾವು ಮತ್ತೆ ಮರಳಿ ಗುಡಿಗೆ ಅಂತೇಳಿ ಬಿಜೆಪಿಗೆ ವಾಪಸ್ ಬಂದಿದ್ದೀವಿ. ನಾನು ಒಬ್ಬನು ಏನಾದರೂ ಇವತ್ತು ಹೈಕಮಾಂಡ್ ಮಾತಿಗೆ ಏನಾದರೂ ನಾನು ವರುಣಾ ಕ್ಷೇತ್ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಕುತೂಹಲ ಮೂಡಿಸಿದೆ. ಸಿದ್ದು ಕಟ್ಟಿ ಹಾಕೋದಕ್ಕೆ ಮೆಗಾ ಪ್ಲಾನ್ ನಡೆದಿದೆ. ವರುಣಾದಲ್ಲಿ ಬಿಜೆಪಿ ಕಾಂಗ್ರೆಸ್ ಒಪ್ಪಂದವಾಗಿದೆ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದ್ರು. ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಅದೇ ಮಾತಾಡಿದ್ರು. ಇದರ ಮಧ್ಯೆ ಸಿದ್ದು ಹಣಿಯಲು ಬಿಜೆಪಿ, ಆರ್ಎಸ್ಎಸ್ ನಾಯಕರು ಸೇರಿ ಸೋಮಣ್ಣ ಅವರನ್ನ ಕಣಕ್ಕಿಳಿಸಲು ಪ್ಲಾನ್ ಮಾಡಿದ್ವು. ಸೋಮಣ್ಣ ಸ್ಪರ್ಧಿಸಿದ್ರೆ ಲಿಂಗಾಯತ ಮತಗಳನ್ನು ಸುಲಭವಾಗಿ ಸೆಳೆಯಬಹುದು ಅನ್ನುವ ಲೆಕ್ಕಾಚಾರ ಮಾಡಲಾಗಿತ್ತು. ಆದರೆ ವರುಣಾದಲ್ಲಿ ಸ್ಪರ್ಧಿಸಲ್ಲ, ಗೋವಿಂದರಾಜ್ ನಗರ ಇಲ್ಲವೇ ಚಾಮರಾಜನಗರದಲ್ಲಿ ಸ್ಪರ್ಧಿಸುತ್ತೇನೆ ಅಂತ ಸೋಮಣ್ಣ ಹೇಳಿದ್ದಾರೆ. ವರುಣಾ ಸಿದ್ದರಾಮಯ್ಯ ಅವರ ಭದ್ರಕೋಟೆ. ಇಲ್ಲಿವರೆಗೆ ವರುಣಾದಲ್ಲಿ ಬೇರೆ ಪಕ್ಷಗಳು ಗೆದ್ದೇ ಇಲ್ಲ. ಒಂದ್ ವೇಳೆ ವರುಣಾದಲ್ಲಿ ಸ್ಪರ್ಧೆ ಮಾಡಿದ್ರೆ ಸೋಲೋ ಭೀತಿ ಇರೋದ್ರಿಂದ ಸೋಮಣ್ಣ ಹಿಂದೇಟು ಹಾಕ್ತಿದ್ದಾರಂತೆ. ಬಿಜೆಪಿ ಟಿಕೆಟ್ ಮೀಟಿಂಗ್ ದೆಹಲಿಗೆ ಶಿಫ್ಟ್ ಆಗಿದೆ. ಆದರೆ ಬೆಳಗಾವಿಯಲ್ಲಿ ಸವದಿ ಸಾಹುಕಾರ್ ಫೈಟ್ ಜೋರಾಗಿದೆ. ತನ್ನ ಆಪ್ತ ಮಹೇಶ್ ಕುಮಟಳ್ಳಿಗೆ ಅಥಣಿ ಟಿಕೆಟ್ ಕೊಡಿಸಲು ರಮೇಶ್ ಜಾರಕಿಹೊಳಿ ನಾನಾ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಆದರೆ ಕುಮಟಳ್ಳಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಪಕ್ಷೇತರವಾಗಿ ಸ್ಪರ್ಧಿಸೋದಾಗಿ ಲಕ್ಷ್ಮಣ್ ಸವದಿ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಇನ್ನೊಂದು ಕಡೆ ನಾನು ಎಂಎಲ್ಸಿ ಆಗಲ್ಲ, ಟಿಕೆಟ್ ಕೊಡಿ ಅಂತ ಕುಮಟಳ್ಳಿ ಪಟ್ಟು ಹಿಡಿದಿದ್ದಾರೆ. ನಾಯಕರ ಕಲಹದಿಂದ ಬೆಳಗಾವಿ ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುವ ಆತಂಕ ಇದೆ. ಈ ನಡುವೆ ಅಥಣಿ ಟಿಕೆಟ್ ಬಗ್ಗೆ ಸಿಎಂ ಮಾತನಾಡಿದ್ದಾರೆ. ಸವದಿ ಜೊತೆ ಮಾತನಾಡಿದ್ದೇನೆ, ಅವರು ಡಿಸಿಎಂ ಆಗಿದ್ದವರು, ಎಲ್ಲವೂ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಅವರು ಒಂದು ಮಾತನ್ನು ಹೇಳಿದ್ದಾರೆ, ಮಹೇಶ್ ಕುಮಟಳ್ಳಿ ಸೋಲನ್ನು ನನ್ನ ತಲೆ ಮೇಲೆ ಹಾಕಲಿಕ್ಕೆ ನೋಡ್ತಾ ಇದ್ದಾರೆ, ಒಂದು ನಡೀತಾ ಇದೆ. ನಾನು ಅವ್ರ ಹತ್ರ ಮಾತಾಡಿದ್ದೇನೆ, ಆ ಥರ ಏನಿಲ್ಲ. ಇವತ್ತು ಅವರು ಪಕ್ಷದ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿ ಆದವರು, ಅವ್ರಿಗೆ ಅವ್ರ ಜವಾಬ್ದಾರಿ ಅರಿವಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಅವ್ರ ಹತ್ರ ಮಾತಾಡಿದ್ದೇನೆ, ಎಲ್ಲವೂ ಸರಿ ಹೋಗುತ್ತೆ. ಸೌದಿ ಅವರು ಒಂದು ಟಿಕೆಟ್ ಖಚಿತ ಅಂತ ಭರವಸೆ ಸಿಕ್ಕ ಮೇಲೆಯೇ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದ ಮಾಜಿ ಶಾಸಕ ವೈಎಸ್ವಿ ದತ್ತಾಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವೈಎಸ್ವಿ ದತ್ತ, ನನ್ನ ಮುಂದಿನ ನಿರ್ಧಾರವನ್ನ ಭಾನುವಾರ ತೆಗೆದುಕೊಳ್ತೇನೆ. ಎಲ್ಲರಂತೆ ಟಿಕೆಟ್ ಸಿಗಬಹುದನ್ನುವ ನಿರೀಕ್ಷೆ ಇತ್ತು. ಯಾವ ನಾಯಕರು ನನ್ನ ಸಂಪರ್ಕ ಮಾಡಿಲ್ಲ ಅಂದಿದ್ದಾರೆ. ಕರೆ ಮಾಡಿಲ್ಲ, ನನ್ನ ಸಂಪರ್ಕನೂ ಮಾಡಿಲ್ಲ. ನನ್ನ ಮೊಬೈಲು ಆಫ್ ಆಗಿರುತ್ತೆ, ಕೆಲವು ಸಲ ಆನ್ ಆಗಿರುತ್ತೆ, ಫೋನ್ಗಳು ಬರ್ತಿರ್ತವೆ. ಹಾಗಾಗಿ ಸಂಪರ್ಕ ಮಾಡಬಹುದಾಗಿತ್ತೇನೋ, ಯಾರೂ ಮಾಡಲಿಲ್ಲ. ಅಂದ ಮೇಲೆ ಬಹುಶಃ ಅವರು ಕಡೂರಲ್ಲಿ ದತ್ತನ ಶಕ್ತಿ ಭಾಳ ಗೌಣ, ಆ ಸಮೀಕ್ಷಾ ವರದಿಗಳ ಆಧಾರದ ಮೇಲೆ ಗೆಲ್ಲುವ ಸಂಭವನೀಯ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತೀವಿ ಅಂಥೇಳಿ ಒಂದು ಸಾಮಾನ್ಯವಾಗಿ ಎಲ್ಲ ವರಿಷ್ಠರು ಹೇಳಿದರು. ಬಹುಶಃ ನಾನು ಕೂಡ ಅದನ್ನು ಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೆ. ಕರೆ ಮಾಡಿ ವೈಎಸ್ವಿ ದತ್ತ ಯಾರು ನನಗೆ ಗೊತ್ತಿಲ್ಲ, ಅವರು ತುಂಬಾ ದೊಡ್ಡವರು, ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಾತನಾಡಿದ ಅವರು, ದತ್ತ ಬಗ್ಗೆ ನಾನೇಕೆ ಚರ್ಚೆ ಮಾಡಲಿ, ನನ್ನದು ಸಣ್ಣ ಪಕ್ಷ, ನನ್ನ ಪಕ್ಷಕ್ಕೆ ಅವ್ರ್ಯಾಕೆ ಬರ್ತಾರೆ, ಅವರು ಇಂಟರ್ನ್ಯಾಷನಲ್ ಪಕ್ಷ ಸೇರಲು ಹೊರಟಿದ್ದಾರೆ, ಅವರು ದೊಡ್ಡ ಪಕ್ಷದಲ್ಲೇ ಇರಲಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಗೊತ್ತಿಲ್ಲ ಅವರು ಯಾರು, ನನಗೆ ಅವ್ರ ಬಗ್ಗೆ ದೊಡ್ಡ ಪಟ್ಟಿಯಲ್ಲಿ ಅನೌನ್ಸ್ ಆದಂತ ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಿಲ್ಲ. ನನ್ನ ಸಣ್ಣ ಪಕ್ಷ, ಅವರಿಗೆಲ್ಲ ಇಂಟರ್ನ್ಯಾಷನಲ್ ಪಕ್ಷದಾಗ ಸೇರಕ್ಕೆ ಹೊರಟಿರೋರು. ನನ್ನ ಪಕ್ಷದಲ್ಲಿ ಪಾಪ ಅವ್ರಿಗೇನು ಸಿಗ್ತದೆ, ದೊಡ್ಡ ಪಕ್ಷದಲ್ಲ ಇರಲಿ ಬನ್ನಿ. ವಡ್ನಾಳ್ ರಾಜಣ್ಣ ಕುಟುಂಬಕ್ಕೆ ಚನ್ನಗಿರಿ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದೆ. ಆದ್ದರಿಂದ ವಡ್ನಾಳ್ ಅಭಿಮಾನಿ ಕಣ್ಣೀರು ಹಾಕಿದ್ದಾರೆ. ವಡ್ನಾಳ್ ಕುಟುಂಬದ ವಡ್ನಾಳ್ ಜಗದೀಶ್, ವಡ್ನಾಳ್ ಅಶೋಕ್ ಬದಲು ಬಸವರಾಜ ಶಿವಗಂಗಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದರಿಂದ ಹೊರಗಿನವರನ್ನ ಚನ್ನಗಿರಿ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ವಡ್ನಾಳ್ ಕುಟುಂಬ ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಸಂಘಟನೆಗೆ ಶ್ರಮಿಸಿದೆ, ಆದರೂ ಪಕ್ಷ ಅವರನ್ನ ಕಡೆಗಣಿಸಿದೆ ಅಂತ ಆಕ್ರೋಶ ಹೊರಹಾಕಿದರು. ಕಾಂಗ್ರೆಸ್ನವರು ಬಿಜೆಪಿ ಶಾಸಕರನ್ನ ಆಹ್ವಾನಿಸುತ್ತಿದ್ದಾರೆ. ಫೋನ್ ಮಾಡಿ ನಮ್ಮ ಶಾಸಕರನ್ನ ಕರೆತಿದ್ದಾರೆ ಅಂತ ಸಿಎಂ ಬೊಮ್ಮಾಯಿ ಬಾಂಬ್ ಸಿಡಿಸಿದ್ದಾರೆ.
ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ಗೆ 60 ಕ್ಷೇತ್ರದಲ್ಲಿ ಸರಿಯಾದ ಅಭ್ಯರ್ಥಿಗಳಿಲ್ಲ, ಟಿಕೆಟ್ ಕಾಯ್ದಿರಿಸಿದ್ದೇವೆ ಬನ್ನಿ ಅಂತ ಕರೀತಿದ್ದಾರೆ. ಆದರೆ ನಮ್ಮವರು ಯಾರು ಕೂಡ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ನನಗೆ ತಿಳಿದ ಮಟ್ಟಿಗೆ ಸುಮಾರು 60 ಸೀಟುಗಳಲ್ಲಿ ಅವ್ರು ಸರಿಯಾದ ಕ್ಯಾಂಡಿಡೇಟ್ ಇಲ್ಲ. ಹೀಗಾಗಿ ಭಾಳಷ್ಟು ಜನರನ್ನ ಅಲ್ಲಿಂದ ಇಲ್ಲಿಂದ ತೆಗೆದುಕೊಂಡು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ನಾನು ಆಗಲೇ ಹಿಂದೆ ಹೇಳಿದ್ದೆ, ಡಿ ಕೆ ಶಿವಕುಮಾರ್ ಅವರು ಬಹುತೇಕವಾಗಿ ನಮ್ಮ ಎಲ್ಲ ಶಾಸಕರಿಗೂ 2ನೇ ಲಿಸ್ಟ್ ಮಾಡುವಾಗ ನಮಗೆ ನಿಮ್ಮ ಸಲುವಾಗಿ ಕಾದಿರಿಸಿದ್ದೀವಿ ಬರ್ತೀರಾ ಅನ್ನೋಂಥ ಆ ಮಟ್ಟಕ್ಕೆ ಕಾಂಗ್ರೆಸ್ ಇದೆ. ಹೊರಗಡೆ ಭಾಳ ದೊಡ್ಡ ಸೂರತ್ವದ ಮಾತಾಡ್ತಾರೆ, ಅದರ ಒಳಗಡೆ ಹಕ್ಕಿಕತೆ ಇರೋದು ಬೇರೆ. ಕಳೆದ ಬಾರಿಗಿಂತ ಹೀನವಾಗಿ ಸಚಿವ ಎಂಟಿಬಿ ನಾಗರಾಜ್ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಬಳಿಕ ಮಾತಾಡಿದ ಅವರು, ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಮನವಿ ಮಾಡಿದ್ದೇನೆ, ಕೋರ್ ಕಮಿಟಿ ಸಭೆಯಲ್ಲೂ ಚರ್ಚೆ ಮಾಡಿದ್ದೇನೆ. ಈಗ ಯಡಿಯೂರಪ್ಪ ಭೇಟಿ ಮಾಡಿ ಮನವಿ ಮಾಡಿದ್ದೇನೆ, ಸಿಎಂ ಬೊಮ್ಮಾಯಿಗೂ ಮನವಿ ಮಾಡಿದ್ದೇನೆ. ಹೊಸಕೋಟೆಯಿಂದ ನನ್ನ ಮಗನಿಗೆ ಟಿಕೆಟ್ ಕೊಡ್ತಾರೆ, ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಗೆಲ್ಲಿಸ್ತೀನಿ ಅಂದಿದ್ದೇನೆ ಅಂತ ಎಂಟಿಬಿ ಹೇಳಿದ್ದಾರೆ. ಕಮಲ್ದವರು ಏನು ತೀರ್ಮಾನ ಮಾಡ್ತಾರೆ ಅದು ಒಪ್ಕೊಳ್ತೀವಿ. ನಾವು ಹೇಳಿದ್ದೀವಿ, ನನ್ನ ಮಗ ನಿತೀಶ್ ಪುರುಷೋತ್ತಮ್ಗೆ ಟಿಕೆಟ್ ಕೊಡಬೇಕು ಅಂತ ನಾನು ಆ ಕೋರ್ ಕಮಿಟಿನಲ್ಲಿ ಹೇಳಿದ್ದೀನಿ. ಮೊನ್ನೆ ಯಡಿಯೂರಪ್ಪ ಅಜ್ಜಿಗೂ ಹೇಳಿದ್ದೀನಿ, ಮೊನ್ನೆ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ. ನಿತೀಶ್ ಪುರುಷೋತ್ತಮ ಹೊಸಕೋಟೆ ತಾಲೂಕು ಈ ಸಾರಿ ಅವ್ರನ್ನೇ ನಿಲ್ಲಿಸ್ತೀವಿ, ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದೀನಿ, ಅವ್ರಿಗೆ ಕೊಡ್ತಾರೆ. ಈಗ ನೀವು ಚುನಾವಣೆ ರಾಜಕೀಯ ನಿಂತ್ಕೊಳ್ಳಲ್ಲ ಇನ್ಮೇಲೆ? ನಾನು ಚುನಾವಣೆಗೆ ಇನ್ನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಮಗನ ನಿಲ್ಲಿಸ್ಮೇಲೆ ಇನ್ಯಾಕೆ ಇನ್ನೊಮ್ಮೆ ನನ್ನ ಮಗನಿಗೆ ಟಿಕೆಟ್ ಕೊಡಿಸಿ ಅವನ್ನೇ ಗೆಲ್ಲಿಸ್ತೀನಿ, ಅವನಿಗೆ ಕೊಡಬೇಕು ಅಂತೇಳಿ ಹೇಳಿದ್ದೀವಿ. ಅವ್ರಿಗೆ ಕೊಡ್ತೇವ್ರೆ, ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅವ್ರಿಗೆ ಕೊಡ್ತಾರೆ. ಯಡಿಯೂರಪ್ಪ ಅವರು ಭೇಟಿ ಮಾಡಿ. ಜೆಡಿಎಸ್ನ ಗೌರಿಶಂಕರ್ ಶಾಸಕ ಸ್ಥಾನ ಅಸಿಂಧು ಪ್ರಕರಣದಿಂದ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಟ್ರೆಂಡ್ ಚೇಂಜ್ ಆಗುವ ಲಕ್ಷಣ ಕಾಣಿಸ್ತಾ ಇದೆ. ಇದೀಗ ಸಹೋದರನಿಗೆ ಟಿಕೆಟ್ ನೀಡುವಂತೆ ಗೌರಿಶಂಕರ್ ಆಗ್ರಹಿಸಿದ್ದಾರಂತೆ. ಗೌರಿಶಂಕರ್ ತಮ್ಮ ಸಹೋದರ ವೇಣುಗೋಪಾಲ್ಗೆ ಟಿಕೆಟ್ ಕೇಳಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ಕರಪತ್ರಗಳ ಮೂಲಕ ಸಹೋದರ ವೇಣುಗೋಪಾಲ್ ಭಾವಚಿತ್ರ ಹಾಕಿಸಿ ಪ್ರಚಾರ ಮಾಡಲಾಗ್ತಿದೆ. ಆದರೆ ನಾನೇ ಗೆಲ್ತೀನಿ ಅಂತ ಹೇಳಿದ್ದಾರೆ. ಪುತ್ತೂರು ಶಾಸಕ ಸಂಜೀವ್ ಮಠಂದೂರು ಅವರು ಮಹಿಳೆಯ ಜೊತೆಗಿರುವ ಫೋಟೋ ವೈರಲ್ ಆಗಿದೆ. ಅದರ ಬೆನ್ನಲ್ಲೇ ಫೋಟೋದಲ್ಲಿದ್ದಾರೆ ಎನ್ನಲಾದ ಮಹಿಳೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಾತಾಡಿದ ಶಾಸಕ ಸಚಿವ ಸಂಜೀವ ಮಠಂದೂರು, ನನ್ನ ಅಭಿವೃದ್ಧಿಯನ್ನು ಸಹಿಸದ ಕೆಲವೊಂದು ವ್ಯಕ್ತಿಗಳು ತೇಜೋವಧೆ ಮಾಡುವ ಕೆಲಸ ಆರಂಭಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಿದ್ದ ಅಪಾರ ಪ್ರಮಾಣದ ಬೆಳ್ಳಿ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಮಹಾರಾಷ್ಟ್ರ ಹಾಗೂ ಬೀದರ್ ಗಡಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆ 142 ಕೆಜಿ ಬೆಳ್ಳಿಯ ಕಾಲು ಚೈನ್ಗಳು ಸೇರಿ 1,05,00,000 ಬೆಲೆ ಬಾಳುವ ಬೆಳ್ಳಿಯ ಆಭರಣಗಳ ಜೊತೆಗೆ ಕಾರು ಕೂಡ ಜಪ್ತಿ ಮಾಡಲಾಗಿದೆ. 8 ಬ್ಯಾಗ್ಗಳಲ್ಲಿ 142 ಕೆಜಿ ಬೆಳ್ಳಿಯ ಆಭರಣಗಳನ್ನು ಸಾಗಾಟ ಮಾಡಲಾಗ್ತಿತ್ತು. ಗಜಾನನ ಎಂಬುವವರಿಗೆ ಸೇರಿದ ಕಾರಿನಲ್ಲಿ ಅಪಾರ ಪ್ರಮಾಣದ ಬೆಳ್ಳಿಯ ಕಾಲು ಚೈನ್ಗಳು ಪತ್ತೆಯಾಗಿವೆ. ಕಳೆದ ರಾತ್ರಿ ಕಾಫಿನಾಡು ಪೊಲೀಸರು ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ದೇವರಹಳ್ಳಿ ಬಳಿ 1 ಲೋಡ್ ಬಿಯರ್ ವಶಕ್ಕೆ ಪಡೆದಿದ್ದಾರೆ. ಹೌದು, 9,10,000 ಮೌಲ್ಯದ 6,250 ಲೀಟರ್ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ದಾಖಲೆ ಇಲ್ಲದ 2,50,000 ಮೌಲ್ಯದ ಜೀನ್ಸ್ ಪ್ಯಾಂಟ್ಸ್ಗಳನ್ನು ಕೂಡ ವಶಪಡಿಸಲಾಗಿದೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸೊನ್ನ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ 3,02,000 ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಬೈಕ್ ಮೇಲೆ 3,02,000 ತೆಗೆದುಕೊಂಡು ಹೋಗಲಾಗ್ತಿತ್ತು. ಈ ಸಂಬಂಧ ಅಫಜಲ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಎಟಿಎಂಗೆ ಹಣ ತುಂಬುವ 3 ವಾಹನಗಳನ್ನು ಹೆಬ್ಬಗೋಡಿ ಪೊಲೀಸರು ಸೀಸ್ ಮಾಡಲಾಗಿದೆ. ಇನ್ನು ತಪಾಸಣೆ ವೇಳೆ ದಾಖಲೆ ಇಲ್ಲದ ಹಣ ಪತ್ತೆಯಾಗಿದೆ. 3 ವಾಹನದ ಪೈಕಿ 1 ವಾಹನದಲ್ಲಿ ದಾಖಲೆ ಇಲ್ಲದ ಹಣ ಪತ್ತೆಯಾಗಿದೆ. ಸಿಬ್ಬಂದಿ ಹೇಳಿದ ಲೆಕ್ಕಕ್ಕೂ ಹಣಕ್ಕೂ ವ್ಯತ್ಯಾಸವಿತ್ತು. ದಾಖಲೆ ಇಲ್ಲದ 10 ಲಕ್ಷ ಹಣವನ್ನು ಸಾಗಿಸಲಾಗ್ತಿತ್ತು ಅಂತ ಮಾಹಿತಿ ಸಿಕ್ಕಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ಕ್ಷೇತ್ರದ ಕೋಡೇಕಲ್ ಗ್ರಾಮದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಸಂಘರ್ಷ ನಡೆದಿದ್ದು ಈಗ ಈ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಸುರಪುರ ಕ್ಷೇತ್ರದಾದ್ಯಂತ 2 ದಿನ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಸುರಪುರ ಕ್ಷೇತ್ರದಲ್ಲಿ ಇಂದಿನಿಂದ ನಾಳೆ ರಾತ್ರಿ 8 ಗಂಟೆವರೆಗೂ ನಿಷೇಧಾಜ್ಞೆ ಜಾರಿ ಮಾಡಿ ಯಾದಗಿರಿ ಡಿಸಿ ಆದೇಶ ಹೊರಡಿಸಿದ್ದಾರೆ. ಇದರ ಮಧ್ಯೆ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಾ ವೆಂಕಟಪ್ಪ ನಾಯಕ್ ಶಾಸಕ ರಾಜುಗೌಡಗೆ ಚಾಲೆಂಜ್ ಮಾಡಿದ್ರು. ನನ್ನನ್ನ ಕೊಡೇಕಲ್ಗೆ ಬರಲು ಬಿಟ್ಟಿಲ್ಲ, ರಾಜುಗೌಡ ಸುರಪುರಕ್ಕೆ ಬರಲಿ ಅಂತ ಚಾಲೆಂಜ್ ಹಾಕಿದ್ರು. ರಾಜಾ ವೆಂಕಟಪ್ಪ ನಾಯಕ ಸವಾಲು ಸ್ವೀಕರಿಸಿದ ರಾಜುಗೌಡ ಇವತ್ತು ಸುರಪುರಕ್ಕೆ ಆಗಮಿಸಿದರು.
ಕಲಬುರಗಿಯಲ್ಲಿ ಪೊಲೀಸ್ ಜೊತೆ ಮುಸ್ಲಿಂ ಮುಖಂಡರೊಬ್ಬರು ಬೀದಿ ಜಗಳ ಮಾಡಿದ್ದಾರೆ. ಟ್ರಾಫಿಕ್ ಜಾಮ್ ಆಗಿದ್ದಕ್ಕೆ ಅಂಗಡಿಗಳನ್ನು ತೆರವು ಮಾಡೋದಕ್ಕೆ ತಮ್ಮ ಸಿಬ್ಬಂದಿಯೊಂದಿಗೆ ಕಲಬುರಗಿ ಪೊಲೀಸ್ ಕಮಿಷನರ್ ಆರ್ ಚೇತನ್ ಆಗಮಿಸಿದರು. ಅಂಗಡಿಗಳನ್ನು ತೆರವು ಮಾಡುವಂತೆ ಪೊಲೀಸರು ಹೇಳಿದಾಗ ವ್ಯಾಪಾರಸ್ಥರ ಪರ ಮಾತಾಡಲು ಸ್ಥಳೀಯ ಜೆಡಿಎಸ್ ನಾಯಕ ನಾಸಿರ್ ಹುಸೇನ್ ಉಸ್ತಾದ್ ಮುಂದಾದಾಗ ಚೇತನ್ ಏಕವಚನದಲ್ಲಿ ಮಾತಾಡಿದ್ದಾರೆ. ಕಮಿಷನರ್ ಭಾಷೆಯಿಂದ ವ್ಯಗ್ರರಾಗುವ ಉಸ್ತಾದ್ ವ್ಯಾಪಾರಸ್ಥರೊಂದಿಗೆ ನೆಲದ ಮೇಲೆ ಕೂತು ಪ್ರತಿಭಟನೆ ಮಾಡಿದರು. ಏಪ್ರಿಲ್ 10ರಂದು ಕೋಲಾರದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಜೈ ಭಾರತ್ ಬೃಹತ್ ಸಮಾವೇಶ ನಡೆಯಲಿದ್ದು ಟಮಕಾದಲ್ಲಿ ವೇದಿಕೆ ಸಿದ್ಧವಾಗ್ತಾ ಇದೆ. 11 ಎಕರೆಯಲ್ಲಿ ಜರ್ಮನ್ ಪೆಂಡಲ್ ಹಾಗೂ ವೇದಿಕೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ 1.5 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಸಮಾವೇಶದ ಹೊರಗೆ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖ ನಾಯಕರ ಕಟೌಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಬೆಂಗಳೂರು ಮಾರುಕಟ್ಟೆಗೆ ಅಮೂಲ್ ಹಾಲು ಮೊಸರು ಲಗ್ಗೆ ಇಡ್ತಾ ಇದ್ದು ನಂದಿನಿ ಬ್ರ್ಯಾಂಡ್ಗೆ ಸಡ್ಡು ಹೊಡೆಯಲು ಗುಜರಾತ್ ಮೂಲದ ಬ್ರ್ಯಾಂಡ್ ಮುಂದಾಗಿದೆ. ಅಮೂಲ್ ಬ್ರ್ಯಾಂಡ್ ಎಂಟ್ರಿಗೆ ಭಾರಿ ವಿರೋಧ ವ್ಯಕ್ತವಾಗಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಕೆಎಂಎಫ್ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಅಮೂಲ್ ಆನ್ಲೈನ್ ಮಾರಾಟಕ್ಕೆ ನಿರ್ಬಂಧ ಅಸಾಧ್ಯ. ಆನ್ಲೈನ್ ಖರೀದಿ ಜನರ ಆಯ್ಕೆಗೆ ಬಿಟ್ಟಿದ್ದು ಬಳಕೆಯ ದೃಷ್ಟಿಯಿಂದ ಕೆಎಂಎಫ್ ಬೆಳಿಬೇಕು ಅಂತ ಹೇಳಿದ್ದಾರೆ. ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿರುವ ಆಂಜನೇಯನಿಗೆ 225 ಕೆಜಿಯ ಬೃಹತ್ ಘಂಟೆ ಸಮರ್ಪಿಸಲಾಗಿದೆ. ಆಂಜನೇಯ ಜನ್ಮಭೂಮಿಯಾಗಿರುವ ಅಂಜನಾದ್ರಿಗೆ ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ಸಾಧು ಸಂತರ ಟ್ರಸ್ಟ್ ಬೃಹತ್ ಘಂಟೆ ನೀಡಿದೆ. ಕಳೆದ ವರ್ಷ ಇದೇ ಟ್ರಸ್ಟ್ನಿಂದ ನೀಡಿದ್ದ 201 ಕೆಜಿಯ ಘಂಟೆ ಒಂದು ಕಡೆ ಒಡೆದಿತ್ತು. ಆದ್ದರಿಂದ ಹಳೆಯ ಘಂಟೆ ಬದಲಾಯಿಸಿ ಹೊಸ ಘಂಟೆಯನ್ನು ಸಮರ್ಪಿಸಲಾಗಿದೆ. ಬೆಂಗಳೂರಿನಲ್ಲಿ 2 ಮಕ್ಕಳ ತಾಯಿಯೊಬ್ಬರು ಪತಿ ಚಾಕ್ಲೇಟ್ ತಂದು ಕೊಡಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 6 ವರ್ಷದ ಹಿಂದೆ ಮದುವೆಯಾಗಿದ್ದ ಮೃತ ನಂದಿನಿಗೆ 2 ಮಕ್ಕಳಿದ್ದಾರೆ. ಇನ್ನು ನಂದಿನಿ ಪತಿ ಸಲೂನ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ನಿನ್ನೆ ಬೆಳಗ್ಗೆ ಪತಿ ಕೆಲಸಕ್ಕೆ ಹೋಗುವಾಗ ಚಾಕ್ಲೇಟ್ ತಂದು ಬರುವಂತೆ ಹೇಳಿದ್ಲಂತೆ ಪತ್ನಿ. ಆದರೆ ಮಧ್ಯಾಹ್ನವಾದರೂ ಕೂಡ ಪತಿ ಚಾಕ್ಲೇಟ್ ತಂದು ಕೊಟ್ಟಿಲ್ಲ. ಅಲ್ಲದೆ ಫೋನ್ ಮಾಡಿದ್ರೂ ಕೂಡ ಪತಿ ಸ್ವೀಕರಿಸಿಲ್ವಂತೆ. ಇದರಿಂದ ಮನನೊಂದು ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳಂತೆ. ಹುಬ್ಬಳ್ಳಿಯ ಬೇಕರಿಯೊಂದರಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ಮಾಲೀಕ ಅಂಗಡಿ ಬಂದ್ ಮಾಡಿಕೊಂಡು ಮನೆಗೆ ಹೋದಾಗ ಈ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ಉತ್ಪನ್ನಗಳು ಹಾಗೂ ಉಪಕರಣಗಳು ಭಸ್ಮವಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲ ವರ್ಷಧಾರೆಯಾಗಿದೆ. ಗುಡುಗು ಗಾಳಿ ಸಹಿತ ಮಳೆಯಾಗಿದೆ. ಬಿಸಿಲಿನಿಂದ ಬಸವಳಿದಿದ್ದ ಧರೆಗೆ ವರುಣದೇವ ತಂಪೆರೆದಿದ್ದಾನೆ. ಮೊದಲ ವರ್ಷಧಾರೆಯಿಂದಾಗಿ ರೈತರ ಮೊಗದಲ್ಲಿ ಕೊಂಚ ಹರ್ಷ ಮೂಡಿದೆ. ಇನ್ನು ಸಿಡಿಲು ಬಡಿದು ತೆಂಗಿನ ಮರಕ್ಕೆ ಬೆಂಕಿ ಹೊತ್ತುಕೊಂಡಿದೆ. ಆಂಧ್ರಪ್ರದೇಶದ ಮಾಜಿ ಸಿಎಂ ಕಾಂಗ್ರೆಸ್ ಹಿರಿಯ ನಾಯಕ ಕಿರಣ್ ಕುಮಾರ್ ರೆಡ್ಡಿ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಮಾರ್ಚ್ನಲ್ಲಿ ಕಿರಣ್ ಕುಮಾರ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ರು. ಪಕ್ಷದ ವರಿಷ್ಠರೊಂದಿಗಿನ ಭಿನ್ನಾಭಿಪ್ರಾಯ, ನಾಯಕತ್ವದ ಬಗೆಗಿನ ಅಸಮಾಧಾನದಿಂದ ಬೇಸತ್ತು ಕಾಂಗ್ರೆಸ್ ತೊರೆದಿದ್ರು.